ನಮಸ್ಕಾರ. ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ರೋಣ ಪಟ್ಟಣದ ಡಿ ಪೌಲ್ ಅಕಾಡೆಮಿ ಶಾಲೆಗೆ ಭೇಟಿ ನೀಡಿದ ಗದಗ ಡಿಡಿಪಿಐ ಎಂಎ ರಡ್ಡೇರ್. ರೋಣ ಪಟ್ಟಣದ ಡಿ ಪೌಲ್ ಅಕಾಡೆಮಿ ಶಾಲೆಗೆ ಗದಗ ಡಿಡಿಪಿಐ ಎಂಎ ರಡ್ಡೇರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಶಾಲೆಯಲ್ಲಿ ಯಾವುದೇ ಡೊನೇಷನ್ ಇಲ್ಲದೆ ದಾಖಲಾತಿ ಮಾಡಿಕೊಳ್ಳಬೇಕು, ಮಕ್ಕಳಿಗೆ ಒತ್ತಡ ನೀಡದೆ ತಿಳಿ ಹೇಳುವ ಹಾಗೆ ಪಾಠ ಮಾಡಬೇಕು ಹಾಗೂ ಶಾಲೆಯ ತರಗತಿಗಳನ್ನು ಸ್ವಚ್ಛತೆಯಿಂದ ಇಡಬೇಕು. ಯಾವುದೇ ಶಾಲೆಯಲ್ಲಿ ಡೊನೇಷನ್ ತೆಗೆದುಕೊಂಡಿದ್ದೇ ಆದರೆ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಲಾಗುವುದು ಅಂತ ಹೇಳಿದರು. ವರದಿ ಲಿಂಗರಾಜ್ ತಳಿಹಾಳ್. ನಾವು ಕೇಳ್ತೀವಲ್ಲ ಅವ್ರನ್ನ, ಏನಾದರೂ ನೀವು ಹಂಗೇನು ಪ್ರಾಬ್ಲಮ್ಸ್ ಅದ್ರದ್ದು ಏನಿದ್ರು ಹೇಳ್ಬೇಕು, ಒನ್ ಟೈಮ್ ಕೊಡಬೇಕು ಅಂತ ಇರ್ತದೆ. ಈಗ ಕಾನೂನು ಪ್ರಕಾರ ಎಂಟ್ರೆನ್ಸ್ ಎಕ್ಸಾಮ್ ಮಾಡಬಾರ್ದು ಅಂತ ಐತ್ರಿ. ಇವರು ಎಂಟ್ರೆನ್ಸ್ ಎಕ್ಸಾಮ್ ಮಾಡಿಬಿಟ್ಟು ಮಾಡ್ತಾರಲ್ಲ, ಈ ವಿಚಾರ ಎಕ್ಸಾಮಿನೇಷನ್ ಯಾರಿಗೆ ಮಾಡೋದು? ಈ ಮಕ್ಕಳಿಗೆ. ಅಲ್ಲ, ಯಾವ ಮಕ್ಕಳಿಗೆ ಕ್ಲಾಸ್? ಅಲ್ಲಲ್ಲ, ಇವರು ನೀವು ಯಾವ ಕ್ಲಾಸಿಗೆ ಮಾಡಿದ್ರು? ಫಸ್ಟ್ ಸ್ಟ್ಯಾಂಡರ್ಡ್. ಫಸ್ಟ್ ಸ್ಟ್ಯಾಂಡರ್ಡ್ ಏನು ಬರೋದ ಓದಕ್ಕೆ ಅವರಿಗೆ ಎಂಟ್ರೆನ್ಸ್ ಅಲ್ಲ, ಅವ್ರು ಮಾಡಿದಾರಲ್ರಿ. ಯಾರು ಮಾಡಿದರೆ ಮಾಡಬಾರ್ದು, ಮಾಡ್ಬೋದಲ್ರಿ? ಹೌದಲ್ರಿ. ಹಾಗಾಗಿ ತಾವೇನು ತಿಳುವಳಿಕೆ ಮೂಡಿಸಿದ್ರೆ ಅವ್ರಿಗಿಂತ? ನಾನು ಅವರಿಗೆ ಅಡ್ಮಿಷನ್ ಪ್ರೊಸೆಸ್ ಅಂದರೆ ಏನು, ಆಮೇಲೆ ಬ್ರಿಡ್ಜ್ ಕೋರ್ಸ್ ಪ್ರೊಸೆಸ್ ಅಂದರೆ ಏನು, ಆಮೇಲೆ ಟೀಚರ್ಸ್ ಎ ಗ್ರೇಡ್ ಬಿ ಗ್ರೇಡ್ ಮಕ್ಕಳೆಲ್ಲ ಐಡೆಂಟಿಫಿಕೇಶನ್ ಮಾಡೋದು, ಬಿ ಗ್ರೇಡ್ ಮಕ್ಕಳಿಗೆ ಪುನಃ ಸ್ಕೂಲ್ ಅಕಾಡೆಮಿಕ್ ಪ್ಲ್ಯಾನ್ ಪ್ರಿಪ್ರೇಷನ್ ಮಾಡಿ ಪಾಠ ಹೇಗೆ ಮಾಡಬೇಕು, ಎಲ್ಲ ಪೇರೆಂಟ್ಸು ಒಂದೇ ಥರ. ಒಂದು ಕೆಲವು 4 ಪೇರೆಂಟ್ಸ್ಗಳು ಕೇಳ್ತಿರ್ತಾರೆ, ಅವ್ರನ್ನ ಸಪ್ರೇಟ್ ಅವ್ರಿಗೊಂದು ಕೌನ್ಸಿಲಿಂಗ್ ಮಾಡ್ಬೋದು, ಮಕ್ಕಳಿಗೆ ಮನೆಯಲ್ಲಿ ಪ್ರೆಷರು ಮಾಡ್ಬೋದು, ಶಾಲೆಯಲ್ಲಿ ಪ್ರೆಷರ್ ಮಾಡ್ಬೋದು, ಅವ್ರಿಗೆ ಅನುಕೂಲ ಮಾಡಿ ಓದುವಂಥ ವಾತಾವರಣ ಕ್ರಿಯೇಟ್ ಎನ್ ಇಂಟ್ರೆಸ್ಟ್. ಅವ್ರ ಮೇನ್ ಟಾಸ್ಕ್. ಮಕ್ಕಳಿಗೆ ಆಸಕ್ತಿಯನ್ನು ಮೂಡಿಸುವುದು ಪ್ರಮುಖವಾಗಿದೆ. ಸತ್ಯ. ಆಸಕ್ತಿಯನ್ನು ಮೂಡಿಸುವುದರಿಂದ ಮಕ್ಕಳು ಕಲಿಯುವುದರಲ್ಲಿ ಮುಂದಿನ ತರಗತಿಯಲ್ಲಿ, ಮುಂದಿನ ದಿನಗಳಲ್ಲಿ, ಮುಂದಿನ ಕ್ಲಾಸ್ಗಳಲ್ಲಿ ಈ ಡೊನೇಷನ್ ಅವಳಿ ಬಗ್ಗೆ ತಾವೇನು? ಡೊನೇಷನ್ ಅವಳಿ ಅಂದರೆ ಅವರಿಗೆ ಒಂದು ಪ್ರಾರಂಭಿಕ ಸರ್ಕಾರದಲ್ಲಿ ಆದೇಶದ ಪ್ರಕಾರ ಫಸ್ಟ್ ಟೈಮ್ ತೊಗೊಳ್ಳೋಕ್ಕೆ ಒಂದು ಅವಕಾಶ ಇದೆ. ಅದಕ್ಕಿಂತ ಹೆಚ್ಚಿಗೆ ಅವ್ರಿಗೆ ಏನಾದರೂ ರೈಟಿಂಗ್ ಮೂಲಕ ತಾವೇನಾದರೂ ಬರ್ಕೊಟ್ರೆ ಇಷ್ಟೊತ್ತಿನವ್ರಿಗೆ? ಬ್ಲ್ಯಾಕ್ ಆ್ಯಂಡ್ ವೈಟ್ ಮೈಸ್ಟರ್ ನಮ್ಮದು ಸ್ಕೂಲ್ education.car.nic.in ಎಲ್ಲ ಪಬ್ಲಿಸಿಟಿ ಇದೆ. ಸರ್. ಎಲ್ಲರದ್ದು ಅದನ್ನು ಯಾರು ಬೇಕಾದರೂ ಸಾರ್ವಜನಿಕರು ಕೂಡ ನೋಡ್ಬೋದು. ಸರ್ಕಾರದ ಸರ್ಕ್ಯುಲರ್ಸ್ ಎನಿಬಡಿ ಕ್ಯಾನ್ ರೀಡ್ ಇಟ್. ಸರ್. ಅದೇ ಥರ ಅವ್ರ ಸ್ಕೂಲ್ವರೆಗೂ ಇರ್ತದೆ, ಎಲ್ಲ ಪಬ್ಲಿಕ್ ವೆಬ್ಸೈಟ್ ಇದೆ. ಸರ್. ಅಲ್ಲ, ಇಷ್ಟ ಡೊನೇಷನ್ ತೊಗೋಬೇಕಂತ ಏನಾದರೂ ಗೌರ್ಮೆಂಟ್ ಒಂದು ರೂಲ್ಸ್ ಐತ್ರಿ? ನೋಡಿ, ಅವರು ಇಷ್ಟು ಡೆವಲಪ್ಮೆಂಟ್ ಮಾಡಿದ್ರಲ್ಲಿ ಅನ್ನುವಂಥದ್ದನ್ನ ಅವರು ಹೇಳ್ತಾರೆ. ಹೇಳಿದ್ರಲ್ಲಿ ಒನ್ ಟೈಮ್ ತೊಗೊಳಕ್ಕೆ ಅವಕಾಶ. ಅಲ್ಲ, ಅವ್ರು ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡ್ರಿ, ಗೌರ್ಮೆಂಟ್ ಇಷ್ಟ ಒಂದು ರೂಲ್ಸ್ ಇರುತ್ತಲ್ಲ. ಇಷ್ಟೇ ತಗೋಬೇಕು ಅಂತಂದ್ರೆ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿರೋದನ್ನ ನೋಡಿದ್ರಿ, ಆಸ್ ಎ ಪೇರೆಂಟ್ಸ್ ನೋಡಿದ್ರಿ, ಫೆಸಿಲಿಟಿ ನೋಡಿದ್ರಿ, ಅದರಲ್ಲಿ ಅವ್ರು ನಿರ್ಧಾರ ಮಾಡಿ ಒನ್ ಟೈಮ್ ತೊಗೊಂಡಿರ್ತಾರೆ. ಒನ್ ಟೈಮ್ ತೊಗೋಬೇಕು ಅಂದರೆ ಇಂತಿಷ್ಟು ಕ್ಲಾಸಿಗೆ ಇಷ್ಟೇ ತೊಗೋಬೇಕಂತ ಏನಾದರೂ ಇದ್ದಾರೆ? ಇಲ್ಲಲ್ವಾ? ಅದೇನಿಲ್ಲ. ಮಿನಿಮಮ್ ಅವ್ರ ಸ್ಕೂಲ್ ಏನು ಡೆವಲಪ್ಮೆಂಟ್ ಮಾಡ್ಯಾರ ಅನ್ನೋದು ಪೇರೆಂಟ್ಸ್ಗೆ ಗೊತ್ತಿದೆ. ಆದರೂ ಒಂದು ಫಸ್ಟ್ ಸ್ಟ್ಯಾಂಡರ್ಡಿಗೆ ಒಂದು 32,000 ಅಂದ್ರೆ ಕಾಸ್ಟ್ ದೊಡ್ಡ ಡೊನೇಷನ್ ಆಗಲಿಲ್ಲ ಸರ್? ನೀವು ಕೊಡ್ರಿ, ಅದ್ರ ಬಗ್ಗೆ ಎವಿಡೆನ್ಸ್ ಕೊಡ್ತೀನಿ. ನನ್ನ ಸ್ಲಿಪ್ ಸಮೇತ ಅದಾವ್ರಿ. ಹಾಗಾಗಿ ಅದ್ರ ಬಗ್ಗೆ ನಾನು ನಿಮ್ಗೆ ಎವಿಡೆನ್ಸ್ ಕೊಟ್ಟಾದ ನಂತರ ನೀವೇನು ಅವ್ರ ಮೇಲೆ ಕ್ರಮ ತೊಗೊಳ್ತೀರಿ? ಓಕೆ ಸರ್, ಥ್ಯಾಂಕ್ ಯು.